ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಧ್ವಜಾರೋಹಣದೊಂದಿಗೆ ಆಗಮೋಕ್ತವಾಗಿ ಪ್ರಾರಂಭವಾದ ಬ್ರಹ್ಮೋತ್ಸವ. ದೊಡ್ಡ ಶೇಷ ವಾಹನದಲ್ಲಿ ಉಭಯ ದೇವಿಯರ ಸಮೇತ ಮಾಡ ಬೀದಿಗಳಲ್ಲಿ ವಿಹರಿಸುತ್ತ ಭಕ್ತರಿಗೆ ದರ್ಶನವಿತ್ತ ಶ್ರೀ ವೆಂಕಟೇಶ್ವರ. ಉಡುಪಿ ಶ್ರೀ ಶಂಕರನಾರಾಯಣ ಸ್ವಾಮಿ ಆಲಯದಲ್ಲಿ ನಯನಾನಂದಕರವಾಗಿ ಪಲ್ಲಕ್ಕಿ ಉತ್ಸವ. ಹೊಸೂರು ಶ್ರೀ ಧರ್ಮರಾಜ ಆಲಯದಲ್ಲಿ ಘನವಾಗಿ 30 ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ. ಶ್ರೀನಿವಾಸ ಮಂಗಾಪುರ ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ಭಕ್ತರನ್ನು ವಿಶೇಷವಾಗಿ ಆಕರ್ಷಿಸುತ್ತಿರುವ ಪುಷ್ಪಾಲಂಕಾರ ಪ್ರದರ್ಶನ. ಕೋಲಾರ ಶ್ರೀ ಲಲಿತಾ ಕಾಮಾಕ್ಷಿ ಅಮ್ಮನವರ ಆಲಯದಲ್ಲಿ ಕಣ್ಣು ಕೋರೈಸಿದ ಲಕ್ಷದೀಪೋತ್ಸವ. ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಪ್ರಮುಖವಾದ ಮುಕ್ತಿಪ್ರದಾಯಕ ಕ್ಷೇತ್ರ ಶ್ರೀಶೈಲ ಮಹಾಕ್ಷೇತ್ರ. ತಿರುಪತಿ ಸಮೀಪದಲ್ಲಿರುವ ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವಾಲಯದಲ್ಲಿ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ಮಂಗಳವಾರ ವೈಖಾನಸ ಆಗಮೋಕ್ತವಾಗಿ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ನಿತ್ಯ ಕಲ್ಯಾಣಪುರವಾಗಿ ವಿರಾಜಿಸುತ್ತಿರುವ ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಈ ತಿಂಗಳ 18ನೇ ತಾರೀಖಿನಿಂದ 26ನೇ ತಾರೀಖಿನವರೆಗೂ ಬ್ರಹ್ಮೋತ್ಸವಗಳು ಜರುಗಲಿವೆ. ಈ ಸಂದರ್ಭವಾಗಿ ಮೊದಲನೇ ದಿನ ಮಂಗಳವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಬಂಗಾರದ ತಿರುಚಿಯಲ್ಲಿ, ಸುದರ್ಶನ ಚಕ್ರ ತಾಳ್ವಾರರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ವಿಶೇಷ ಪೂಜೆಗಳನ್ನು ನಿರ್ವಹಿಸಿ ಆನಂತರ ಮಂಗಳ ವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ, ಚಕ್ರ ತಾಳ್ವಾರರಿಗೆ ಗರುಡ ಧ್ವಜಪಟವನ್ನು ಆಲಯದ ಮಾಡಬೀದಿಗಳಲ್ಲಿ ಉತ್ಸವವನ್ನಾಗಿಸಿದರು. ಆನಂತರ ಧ್ವಜಸ್ತಂಭದ ಬಳಿ ಸ್ವಾಮಿ ಅಮ್ಮನವರನ್ನು ಆಸೀನರನ್ನಾಗಿಸಿ ಟಿಟಿಡಿ ವೈಖಾನಸ ಆಗಮ ಪಂಡಿತರು, ಅರ್ಚಕರು ವೈದಿಕ ಕ್ರತುವುಗಳನ್ನು ವೈಖಾನಸ ಆಗಮುಕ್ತವಾಗಿ ನಿರ್ವಹಿಸಿದರು. ಧ್ವಜಸ್ತಂಭದಲ್ಲಿರುವ ಗರುಡಾಳ್ವಾರರಿಗೆ ವಿಶೇಷ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕ ನಿರ್ವಹಿಸಿದರು. ತದನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಮೀನ ಲಗ್ನದಲ್ಲಿ ಗರುಡ ಧ್ವಜಪಟವನ್ನು ಹಾರಿಸಿ ಸಕಲ ದೇವರಿಗೆ ಆಹ್ವಾನಿಸುತ್ತ ಧ್ವಜಾರೋಹಣ ಘಟ್ಟವನ್ನು ನಯನ ಮನೋಹರವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮೋತ್ಸವಕ್ಕೆ ಸುಂದರ ಏರ್ಪಾಟು ಮಾಡಿದ್ದೇವೆ ಎಂದು ಭಕ್ತರೆಲ್ಲರೂ ಉತ್ಸವಗಳನ್ನು ನೋಡಬೇಕು ಎಂದು ತಿಳಿಸಿದರು. ಹಾಗೆಯೇ ಸಂಜೆ 7 ಗಂಟೆಗೆ ಸರ್ವಾಲಂಕೃತಗೊಂಡ ಸ್ವಾಮಿಯನ್ನು ದೊಡ್ಡ ಶೇಷ ವಾಹನದಲ್ಲಿ ಆಸೀನಗೊಳಿಸಿ ಆಲಯದ ಮಾಡ ಬೀದಿಗಳಲ್ಲಿ ಸ್ವಾಮಿಯ ದೊಡ್ಡ ಶೇಷ ವಾಹನ ಸೇವೆ ಅದ್ಧೂರಿಯಾಗಿ ಸಾಗಿತು. ಈ ಕಾರ್ಯಕ್ರಮದಲ್ಲಿ ಅಶೇಷ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಪಾವನರಾದರು.
ಉಡುಪಿಯ ಕೊಡವೂರು ಶ್ರೀ ಶಂಕರನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ರಥೋತ್ಸವವು ಜರುಗಿತು. ಇದರ ಅಂಗವಾಗಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ವಿಶೇಷವಾಗಿ ಮಲ್ಲಿಗೆ ಹೂವಿನಿಂದ ಶಿವಲಿಂಗಾಕೃತಿಯಲ್ಲಿ ಪಲ್ಲಕ್ಕಿಯನ್ನು ಮಾಡಿ ಪಲ್ಲಕ್ಕಿ ಉತ್ಸವ ನೆರವೇರಿಸಲಾಯಿತು. ಹಾಗೆಯೇ ಬೆಳ್ಳಿ ರಥೋತ್ಸವ, ಚಂದ್ರಮಂಡಲ ರಥೋತ್ಸವವನ್ನು ವಿವಿಧ ವಾದ್ಯ ಸೇವೆಯೊಂದಿಗೆ ಮಾಡಿ ಅಷ್ಟಾವಧಾನ ಸೇವೆಯೊಂದಿಗೆ ರಥೋತ್ಸವವು ಸಂಪನ್ನಗೊಂಡಿತು. ತಮಿಳುನಾಡು ರಾಜ್ಯದ ಚೆನ್ನೈ ಮಹಾನಗರದ ಟಿ ನಗರದಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿವೆ. ಚೆನ್ನೈ ಮಹಾನಗರದಲ್ಲಿ ಟಿಟಿಡಿಗೆ ಅನುಬಂಧವಾಗಿ ವಿರಾಜಿಸುತ್ತಿರುವ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಫೆಬ್ರವರಿ 17ನೇ ತಾರೀಖಿನಿಂದ 26ನೇ ತಾರೀಖಿನವರೆಗೂ ವಾರ್ಷಿಕ ಬ್ರಹ್ಮೋತ್ಸವಗಳು ಘನವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ 2ನೇ ದಿನ ಮಂಗಳವಾರ ಬೆಳಗ್ಗೆ ಶ್ರೀ ಪದ್ಮಾವತಿ ಅಮ್ಮನವರಿಗೆ ದೊಡ್ಡ ಶೇಷ ವಾಹನ ಸೇವೆಯು ನಯನ ಮನೋಹರವಾಗಿ ಜರುಗಿತು. ಅರ್ಚಕರು ಅಮ್ಮನವರ ಉತ್ಸವ ಮೂರ್ತಿಯನ್ನು ಸ್ವರ್ಣಾಭರಣ ಭೂಷಿತವಾಗಿ ಅಲಂಕರಿಸಿ ದೊಡ್ಡ ಶೇಷ ವಾಹನದಲ್ಲಿ ಆಸೀನರನ್ನಾಗಿಸಿದರು. ಆನಂತರ ಪೂಜಾದಿಗಳನ್ನು ಪೂರ್ಣಗೊಳಿಸಿ ಆರತಿಯನ್ನು ಸಮರ್ಪಿಸಿದರು. ತದನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಅಮ್ಮನವರ ದೊಡ್ಡ ಶೇಷ ವಾಹನ ಸೇವೆಯು ಜರುಗಿತು. ಹೊಸೂರಿನ ಪ್ರಾಚೀನ ಧರ್ಮರಾಜ ದೇವಾಲಯದಲ್ಲಿ ಮುಂಜಾನೆ ಕರಗ ಉತ್ಸವವು ಅದ್ಧೂರಿಯಾಗಿ ಜರುಗಿತು. ಹಬ್ಬದ ಅಂಗವಾಗಿ 30ಕ್ಕೂ ಹೆಚ್ಚು ಅಲಂಕೃತ ವಾಹನಗಳಲ್ಲಿ ಗ್ರಾಮ ದೇವತೆಗಳು ಹೊಸೂರು ರಾಯಕೊಟ್ರಿ ರಸ್ತೆ, ಮಹಾತ್ಮ ಗಾಂಧಿ ರಸ್ತೆ, ನೇತಾಜಿ ರಸ್ತೆ, ತಾಲೂಕು ಕಚೇರಿ ರಸ್ತೆ ಸೇರಿದಂತೆ ಹೊಸೂರಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಿರ್ವಹಿಸಿದರು. ಆ ಸಮಯದಲ್ಲಿ ಸಾಂಪ್ರದಾಯಿಕ ಗ್ರಾಮೀಣ ನೃತ್ಯಗಳು, ಕಾಳಿ ನೃತ್ಯ ಮತ್ತು ಕರಗ ಉತ್ಸವ ಸೆಂಡೆ ಮೇಳಂಗಳನ್ನು ಪ್ರದರ್ಶಿಸಲಾಯಿತು. ಈ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಶ್ರೀ ಚಂದ್ರಚೂಡೇಶ್ವರ, ಮರಕತಂಬಿಗೈ, ಕಾಳಿಕಾಂಬ, ವಿನಾಯಕ, ಮುರುಗನ್, ಕೋಟೆ ಮಾರೆಮ್ಮ, ಚಿನ್ನ ಕೋಟೆ ಮಾರೆಮ್ಮ, ಮುತ್ತು ಮಾರಿಯಮ್ಮನ್, ಮಾರಿಯಮ್ಮನ್, ಕರುಪ್ಪಸ್ವಾಮಿ, ಮುನೀಶ್ವರನ್, ಮಸಾನಿ ಅಮ್ಮನ್ ಸೇರಿದಂತೆ ಗ್ರಾಮ ದೇವತೆಗಳಿಂದ ಅಲಂಕರಿಸಲ್ಪಟ್ಟ 30ಕ್ಕೂ ಹೆಚ್ಚು ಪಲ್ಲಕ್ಕಿಗಳನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಇದಲ್ಲದೆ ಧರ್ಮರಾಜ ದೇವಸ್ಥಾನದಲ್ಲಿ ಹೂವಿನ ಕರಗ ಉತ್ಸವವು ನಡೆಯಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ಶ್ರೀವಾರಿ ಪ್ರತಿಬಿಂಬವಾಗಿ ಅಚ್ಚ ಸ್ವರೂಪದಲ್ಲಿ ನೆಲೆಸಿರುವ ದೈವ ಶ್ರೀನಿವಾಸ ಮಂಗಾಪುರದಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರು. ತಿರುಪತಿ ಸಮೀಪದಲ್ಲಿ ನೆಲೆಸಿರುವ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ಮಂಗಳವಾರ ಧ್ವಜಾರೋಹಣದೊಂದಿಗೆ ಆಗಮುಕ್ತವಾಗಿ ಪ್ರಾರಂಭವಾಯಿತು. ಈ ಸಂದರ್ಭವಾಗಿ ಸ್ವಾಮಿಯವರ ಆಲಯವನ್ನು ಟಿಟಿಡಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದೆ. ಟಿಟಿಡಿ ಉದ್ಯಾನವನ ಶಾಖೆಯ ಆಧ್ವರ್ಯದಲ್ಲಿ ಧ್ವಜಸ್ತಂಭದಿಂದ ಸ್ವಾಮಿಯವರ ಗರ್ಭಾಲಯದವರೆಗೂ ವರ್ಣಶೋಭಿತ ಸುಂದರ ಪುಷ್ಪಗಳಿಂದ ನೇತ್ರ ಪರ್ವವಾಗಿ ಅಲಂಕರಿಸಿದ್ದಾರೆ. ಬ್ರಹ್ಮೋತ್ಸವಗಳ 9 ದಿನವರೆಗೂ ಸ್ವಾಮಿಯವರ ಆಲಯದಲ್ಲಿ ಪುಷ್ಪಾಲಂಕಾರವನ್ನು ಅಲಂಕರಿಸಿರುವರು. ಉತ್ಸವಗಳ ಅಂಗವಾಗಿ 2ನೇ ದಿನಕ್ಕೆ ಒಟ್ಟು 3.5 ಟನ್ ಪುಷ್ಪಗಳಿಂದ ಅಲಂಕರಿಸಿದ್ದಾರೆ. ಸಾಂಪ್ರದಾಯಿಕ ಪುಷ್ಪಗಳೊಂದಿಗೆ ಬಿಡಿ ಹೂಗಳಿಂದ ಸುಂದರವಾಗಿ ಮಾಡಿರುವ ಅಲಂಕಾರ ನಂದನವನವನ್ನು ಸೃಷ್ಟಿಸುತ್ತಿದೆ. ಸಾಂಪ್ರದಾಯಿಕ ಪುಷ್ಪಗಳೊಂದಿಗೆ ಬಿಡಿ ಹೂಗಳಿಂದ ಸುಂದರವಾಗಿ ಮಾಡಿರುವ ಅಲಂಕಾರ ನಂದನವನವನ್ನು ಸೃಷ್ಟಿಸುತ್ತಿದೆ. ಹಾಗೆಯೇ ಆಲಯ ಪ್ರಾಂಗಣದಲ್ಲಿ ಮಾಡಬೀದಿಗಳಲ್ಲಿ ಬಣ್ಣ ಬಣ್ಣದ ರಂಗವಲ್ಲಿಗಳನ್ನು ಬಿಡಿಸಿದ್ದಾರೆ. ಭಕ್ತರ ಸೌಕರ್ಯಾರ್ಥ ತಂಪಾದ ಚಪ್ಪರಗಳನ್ನು ಏರ್ಪಾಟು ಮಾಡಿದ್ದಾರೆ. ಹಾಗೆಯೇ ಉತ್ಸವದ ಶೋಭೆಯನ್ನು ದ್ವಿಗುಣಗೊಳಿಸುವ ಹಾಗೆ ವಿದ್ಯುತ್ ದೀಪಾಲಂಕಾರಗಳನ್ನು ಸುಂದರವಾಗಿ ಏರ್ಪಾಟು ಮಾಡಿದ್ದಾರೆ. ಶ್ರೀ ಕಾಳಹಸ್ತೀಶ್ವರಾಲಯದಲ್ಲಿ ಮಾಘ ಮಾಸೋತ್ಸವಗಳು ವೈಭವೋಪೇತವಾಗಿ ಜರುಗುತ್ತಿವೆ. ಶ್ರೀ ಜ್ಞಾನ ಪ್ರಸುನ್ನಾಂಬ ಸಮೇತ ವಾಯುಲಿಂಗೇಶ್ವರ ಸ್ವಾಮಿಯವರ ದಿವ್ಯ ಪ್ರಾಂಗಣದಲ್ಲಿ ಆಸೀನರಾದ ಶ್ರೀ ಮೃತ್ಯುಂಜಯ ಸ್ವಾಮಿಯವರಿಗೆ ಅಭಿಷೇಕೋತ್ಸವವು ವೇದೋಕ್ತವಾಗಿ ಜರುಗಿತು. ಮೊದಲಿಗೆ ಅರ್ಚಕರು ಸ್ವಾಮಿಯವರ ಸನ್ನಿಧಿಯಲ್ಲಿರುವ ಗಣಪತಿಗೆ ಅಭಿಷೇಕ ಆರಾಧನೆಗಳನ್ನು ನೆರವೇರಿಸಿದರು. ಆನಂತರ ವೇದ ಮಂತ್ರಗಳು ಮಂಗಳವಾದ್ಯಗಳ ನಡುವೆ ಸಂಕಲ್ಪಪೂರ್ವಕವಾಗಿ ಶ್ರೀ ಮೃತ್ಯುಂಜಯ ಸ್ವಾಮಿಯವರಿಗೆ ಹಲವು ಬಗೆಯ ದ್ರವ್ಯಗಳೊಂದಿಗೆ ಅಭಿಷೇಕ ಸೇವೆಯನ್ನು ರಮಣೀಯವಾಗಿ ನಿರ್ವಹಿಸಿದರು. ಆನಂತರ ಪ್ರತ್ಯೇಕವಾಗಿ ಅಲಂಕರಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿ ಅಂತ. ಕೇವಲ ಅರ್ಜುನನಿಗೆ ಮಾತ್ರ ಸಾರಥಿ ಅಲ್ಲ, ಪ್ರತಿಯೊಬ್ಬ ಜೀವನಿಗೂ ಕೂಡ ಪರಮಾತ್ಮ ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ನೋಡಿ, ಕೆಲವೊಂದು ಬಾರಿ ನಾವು ಯಾವುದೋ ಒಂದು ಸಮಸ್ಯೆಯಲ್ಲಿ ನಾವು ಸಿಕ್ಕಾಕಿಕೊಂಡಿರ್ತೇವೆ. ಆ ಸಮಸ್ಯೆಯಿಂದ ಪಾರಾಗೋದು ಹೇಗೆ ಅಂತ ಆಲೋಚನೆ ಮಾಡ್ತಿರ್ತೇವೆ. ಇದ್ದಕ್ಕಿದ್ದಾಗೆ ನಮಗೆ ಒಂದು ಆ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಷಯ ಹೊಳೆಯುತ್ತೆ. ಹೇಗೆ ಹೊಳೀತು ನೋಡಿ, ಭಗವಂತ ನಮ್ಮಲ್ಲಿ ನಿಂತುಕೊಂಡು ಧಿಯಃ ಯಹ ನಃ ಪ್ರಚೋದಯ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಅಂತ ಶಾಸ್ತ್ರ ಹೇಳಿದ ಹಾಗೆ ಇಲ್ಲಿ ರಥ ಅಂತಂದರೆ ದೇಹ. ದೇಹ ರಥದಲ್ಲಿ ಆತ್ಮ ಜೀವಾತ್ಮ ಇದ್ದಾನಲ್ಲ, ಅವನು ಕುಳಿತು ಅವನು ರಥಿಕನಾಗಿ ಅವನು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಅಂತಹ ರಥಿಕನಾದ ಜೀವನಿಗೆ ದೇಹ ಎಂಬತಕ್ಕಂಥ ರಥದಲ್ಲಿ ಸಾರಥಿಯಾಗಿ ಭಗವಂತ ಇದ್ದುಕೊಂಡು ಅವನನ್ನು ಸಾಧನೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತಾ ಇದ್ದಾನೆ. ಶ್ರೀಮದ್ ಭಗವದ್ಗೀತೆ ಪ್ರತಿದಿನ ಬೆಳಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಕಿರಿಯ ಸ್ವಾಮೀಜಿಗಳಾದ ಪರಮ ಪೂಜ್ಯ ಶ್ರೀ ದತ್ತ ವಿಜಯೇಂದ್ರ ತೀರ್ಥ ಸ್ವಾಮೀಜಿಯವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ತೆರಳಿ ಕುಂಭ ಸ್ನಾನವನ್ನು ಆಚರಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಇವತ್ತು ಬಹಳ ಪವಿತ್ರವಾದಂಥ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಮಿಂದು ಆನಂದದಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಈ ತ್ರಿವೇಣಿ ಸಂಗಮದ ಒಂದು ಸ್ನಾನವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನಾವೆಲ್ಲ ನೋಡಬಹುದು. ಇದು ತಾನೇ ಸನಾತನ ಧರ್ಮ, ಇದು ತಾನೇ ಭಕ್ತಿ ಭಾವ, ಇದು ತಾನೇ ಭಕ್ತಿ ಪ್ರವಾಹ. ಯಾರು ಹೇಳಿದ್ದಾರೆ, ಯಾರು ಕರೆದಿದ್ದಾರೆ, ಕೋಟಿಗಟ್ಟಲೆ 50 ಕೋಟಿ ಜನ ಇವತ್ತಿಗೆ ಸ್ನಾನ ಮಾಡಿದ್ದಾರೆ. ಒಂದು ತಿಂಗಳಲ್ಲಿ 50 ಕೋಟಿ ಜನ ಸ್ನಾನ ಮಾಡೋದು ಅಂದ್ರೆ ಹುಡುಗಾಟ ಅಲ್ಲ. ಕೆಲವು ದೇಶಗಳು ಸೇರಿಸಿದ್ರೂ ಕೂಡ ಅಷ್ಟು ಜನಾಭ ಆಗೋದಿಲ್ಲ. ಅಷ್ಟು ಜನ ಸೇರಿ ಇವತ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಇವತ್ತು ಷಷ್ಠಿ ಮಂಗಳವಾರ, ಈ ಮಾಘ ಷಷ್ಠಿಯಲ್ಲಿ, ಕೃಷ್ಣ ಷಷ್ಠಿಯಲ್ಲಿ ನಾವು ಕೂಡ ಇಲ್ಲಿ ಬಂದು ಸ್ನಾನ ಮಾಡಿ ಬಹಳ ಆನಂದ ಪಟ್ಟಿದ್ದೀವಿ. ಪೂಜ್ಯ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಕೂಡ ಇನ್ನೇನು ತ್ರಿವೇಣಿ ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡೋರಿದ್ದಾರೆ. ಎಲ್ಲಾ ದತ್ತ ಭಕ್ತರು ಕೂಡ ಸೇರಿ ಇವತ್ತು ಇಲ್ಲಿ ಸ್ನಾನ ಮಾಡಿಕೊಂಡು ತುಂಬಾ ಆನಂದ ಪಟ್ಟಿದ್ದೀವಿ. ಇದು ಹೀಗೆ ನಮ್ಮ ಸನಾತನ ಧರ್ಮ ಶಾಶ್ವತ ಹೀಗೆ ಉಳ್ಕೊಳ್ಬೇಕು. ಎಲ್ಲರೂ ಕೂಡ ಧರ್ಮಕ್ಕಾಗಿ. ಎಷ್ಟು ವಿಚಿತ್ರ, ಎಲ್ಲ ಸಾಲ ಸೋಲ ಮಾಡಿ ಕೂಡ ಬರ್ತಾ ಇದ್ದಾರೆ. ಏನ್ ಪರವಾಗಿಲ್ಲ, ಆಮೇಲೆ ದುಡ್ಡು ಬರುತ್ತೆ ಅಂತ ಹೇಳಿ. ಇದು ನಿಜವಾದ ಭಕ್ತಿ. ಇದು ತುಂಬಾ ಸಂತೋಷವಾಗುತ್ತೆ. ಎಲ್ಲರೂ ಕೂಡ ಒಂದು ಮಾಡಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ ಬರ್ಲಿಕ್ಕೆ ಆಗ್ತಿಲ್ಲ, ನೀವೆಲ್ಲರೂ ನಿಮ್ಮ ಮನೆಯಲ್ಲೇ ಪ್ರಾರ್ಥನೆ ಮಾಡಿ. ಬರೋಕ್ಕಾಗದೆ ಹೋದ್ರೆ ಆರೋಗ್ಯ, ಆರ್ಥಿಕವಾಗಿ ಬರೋಕ್ಕಾಗದೆ ಹೋದ್ರೆ ಏನು ಚಿಂತೆ ಇಲ್ಲ, ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ, ಜೈ ಗುರುದತ್ತ, ಜೈ ಬಲೋ ಗಂಗಾ ಮಾತ ಕಿ ಜೈ. ಹರ ಹರ ಗಂಗೆ, ಹರ ಹರ ಗಂಗೆ, ನಮಃ ಪಾರ್ವತಿ ಪತಯೇ. ಗೋವಿಂದ ಗೋವಿಂದ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು.
ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕಾಂತರಾಜ್ ಸರ್ಕಲ್ನಲ್ಲಿ ನೆಲೆಸಿರುವ ಶ್ರೀ ಲಲಿತಾ ಕಾಮಾಕ್ಷಿ ಮತ್ತು ಶ್ರೀ ಆತ್ಮಾನಂದೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಭಕ್ತರೆಲ್ಲ ದೀಪಗಳನ್ನು ಬೆಳಗಿದರು. ನಂತರ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪಾವನರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಾಲಯದ ಶ್ರೀ ಬಲಮುರಿ ಗಣಪತಿ ದೇವರಿಗೆ ಸಂಕಷ್ಟಹರ ಚತುರ್ಥಿ ದಿನದಂದು ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಮೊದಲಿಗೆ ಕಳಸಾರಾಧನೆ, ಗಣೇಶನ ಅಷ್ಟೋತ್ತರ ಹೋಮ ಮಾಡಿ ಪೂರ್ಣಾಹುತಿ ಅರ್ಪಿಸಿ ತದನಂತರ ಶ್ರೀ ಗಣಪತಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಂಗಳಾರತಿ ಬೆಳಗಿದರು. ತದನಂತರ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು.
ಕೋಲಾರ ಜಿಲ್ಲೆಯ ಮಂಡಿಕಲ್ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಬ್ರಹ್ಮೋತ್ಸವವು ಅದ್ಧೂರಿಯಾಗಿ ಜರುಗಿತು. ಈ ನಿಮಿತ್ತ ಸರ್ವಾಲಂಕೃತಗೊಂಡ ಅಮ್ಮನವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಸಹಸ್ರಾರು ಭಕ್ತರ ನಡುವೆ ರಥೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು. ಅನೇಕ ಮಂದಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ದರ್ಶಿಸಿ ಪುನೀತರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಕನ್ನಿಕಾ ಪರಮೇಶ್ವರಿ ವಾಸವಾಂಬಾ ದೇವಾಲಯದಲ್ಲಿ ಗಣಪತಿ ವ್ರತವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗಣಪತಿಗೆ ವಿವಿಧ ಬಗೆಯ ಹೂವುಗಳಿಂದ ಸರ್ವಾಲಂಕೃತವಾಗಿ ಅಲಂಕರಿಸಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಹಿಳಾ ಭಜನಾ ಮಂಡಳಿಯವರು ಗಣಪತಿಯ ನಾಮ ಸಂಕೀರ್ತನೆಯನ್ನು ಹಾಡಿದರು. ಆಂಧ್ರಪ್ರದೇಶ ರಾಜ್ಯದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಒಂದು ವಿಶೇಷ ಕಥನ. ಮೈನಾಕಂ ಮಂದನಂ ಮೇರುಂ ಶ್ರೀಶೈಲಂ ಗಂಧಮಾದನಂ ಪಂಚಶೈಲಂ ಪಠೇನ್ನಿತ್ಯಂ ಮಹಾಪಾತಕನಾಶನಂ. ಕೇವಲ ಸ್ಮರಣ ಮಾತ್ರದಿಂದಲೇ ಮಹಾಪಾತಕಗಳನ್ನು ನಿರ್ಮೂಲಿಸುವ ಪ್ರಸಿದ್ಧ ಕ್ಷೇತ್ರವೇ ಶ್ರೀಶೈಲ ಕ್ಷೇತ್ರ. ಕೇದಾರ ಕ್ಷೇತ್ರದಲ್ಲಿ ಜಲಪಾನ ಮಾಡುವುದರಿಂದಲೂ, ಕಾಶಿಯಲ್ಲಿ ಮರಣವನ್ನು ಹೊಂದುವುದರಿಂದಲೂ, ಶ್ರೀಶೈಲ ಶಿಖರವನ್ನು ದರ್ಶಿಸುವುದರಿಂದಲೂ ಪುನರ್ಜನ್ಮವು ಇರುವುದಿಲ್ಲವೆಂದು ಹಿರಿಯರು ನುಡಿಯುತ್ತಾರೆ. ಈ ಕ್ಷೇತ್ರದಲ್ಲಿನ ಶಿಖರೇಶ್ವರದ ಬಳಿ ನಂದಿಯ ಒಂದು ಅಮೃತಶಿಲಾ ವಿಗ್ರಹವಿದೆ. ನಂದಿಯ ಕೊಂಬುಗಳ ಮಧ್ಯದಿಂದ ಈ ಶ್ರೀಶೈಲ ಶಿಖರವನ್ನು ದರ್ಶಿಸಬಹುದು. ಶ್ರೀಶೈಲ ಕ್ಷೇತ್ರದ ಕುರಿತಾದ ಅನೇಕ ಇತಿಹಾಸ ಪ್ರಸಿದ್ಧ ಪುರಾಣ ಕಥನಗಳಲ್ಲಿ ವಿಶೇಷವಾಗಿ ಇದರ ಮಹಿಮೆ ಹೇಳಲ್ಪಟ್ಟಿದೆ. ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆಯಲು ಈ ಶ್ರೀಶೈಲ ಪರ್ವತದಲ್ಲಿ ತಪಸ್ಸನ್ನು ಆಚರಿಸಿದ. ಅವನ ಭಕ್ತಿಯನ್ನು ಪರೀಕ್ಷಿಸಲು ಈಶ್ವರನು ಬೇಡನ ರೂಪದಲ್ಲಿ ಬರುವುದು, ಅದೇ ಸಂದರ್ಭದಲ್ಲಿ ಒಂದು ವರಾಹವನ್ನು ಸಂಹರಿಸುವುದು, ವಾಗ್ವಿವಾದವಾಗುವುದು, ಈಶ್ವರನನ್ನು ಮೆಚ್ಚಿಸಿ ಪರಮೇಶ್ವರನಿಂದ ಅರ್ಜುನನು ಪಾಶುಪತಾಸ್ತ್ರವನ್ನು ಪ್ರಸಾದವಾಗಿ ಪಡೆಯುವುದು, ಇವೆಲ್ಲವೂ ಇಲ್ಲಿಯೇ ನಡೆದ ಘಟನೆ. ಬೇಡನ ರೂಪದಲ್ಲಿ ಬಂದ ಮಹಾಶಿವನು ಒಬ್ಬ ಬೇಡರ ಯುವತಿಯನ್ನು ಮದುವೆಯಾಗಿ ಈ ಪರ್ವತದಲ್ಲಿಯೇ ವಾಸ ಮಾಡಿದನು. ಶ್ರೀಪರ್ವತವೆಂದು ಕೂಡ ಕರೆಯಲ್ಪಡುವ ಶ್ರೀಶೈಲವು
ದ್ವಾದಶ ಶಕ್ತಿಪೀಠಗಳಲ್ಲಿ ಒಂದಾಗಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ದಕ್ಷ ಯಜ್ಞದ ಸಮಯದಲ್ಲಿ ಆತ್ಮಾಹುತಿಯನ್ನು ಮಾಡಿಕೊಂಡ ಸತೀದೇವಿಯ ಶರೀರ ಭಾಗಗಳಲ್ಲಿನ ಒಂದು ಭಾಗವು ಇಲ್ಲಿ ಬಿದ್ದಿರುವುದರಿಂದ ಪಾರ್ವತೀದೇವಿಯು ಶಕ್ತಿ ರೂಪದಲ್ಲಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಭ್ರಮರಾಂಬಿಕೆಯಾಗಿ ಭಕ್ತಜನರನ್ನು ಅನುಗ್ರಹಿಸುತ್ತಿದ್ದಾಳೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಗೋವಿಂದ ನಮ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಮ ಗೋವಿಂದ ನಾರಾಯಣ ಗೋವಿಂದ ಗೋವರ್ಧನಗಿರಿಯನ್ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ ಗೋವರ್ಧನಗಿರಿಯನ್ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ ಗೋವಿಂದ ನಮ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಮ ಗೋವಿಂದ ನಾರಾಯಣ ಗೋವಿಂದ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಶ್ರೀನಿವಾಸ ಮಂಗಾಪುರದಲ್ಲಿ ಇದೇ ತಿಂಗಳ 18ನೇ ತಾರೀಖಿನಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೆ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ನೃತ್ಯ ಕಲಾ ಕೇಂದ್ರ ಹುಬ್ಬಳ್ಳಿ ಇವರಿಂದ ಕಥಕ್ ನೃತ್ಯ ಕಾರ್ಯಕ್ರಮ ನಡೆಯಿತು. ಮೈಸೂರಿನ ಎನ್ಆರ್ ಮೊಹಲ್ಲಾದಲ್ಲಿರುವ ಶ್ರೀ ಪ್ರಸನ್ನ ಮಹಾಗಣಪತಿ ದೇವಾಲಯದಲ್ಲಿ ಸಂಗೀತ ಸಭಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜರುಗುತ್ತಿರುವ ಶ್ರೀ ತ್ಯಾಗರಾಜರ ಹಾಗೂ ಶ್ರೀ ಪುರಂದರದಾಸರ
ಆರಾಧನಾ ಮಹೋತ್ಸವದ ನಿಮಿತ್ತ ವಿದ್ವಾನ್ ಕುನ್ನಕ್ಕುಡಿ ಎಂ ಬಾಲಮುರಳಿ ಕೃಷ್ಣರವರಿಂದ ಕೀರ್ತನೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.